ಸಿನಿಮಾ ಅನ್ನೋದು ನಿಮಗೆ ಬಹಳ ಹೊಸತು. ಸೊ ಕೋರಾ ಸಿನಿಮಾ ಬಗ್ಗೆ ತಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನೋಡುಗ ಸುನಾಮಿ ಕಿಟ್ಟಿ. ನೀವೆಲ್ಲ ನಮ್ಮ ಬಾಸು, ನಾನು ನಿಮ್ಮ ಕೂಸು. ಜೋರಾಗಿ ಹೊಡೀರಿ ಚೂರು ಕ್ಲಾಪ್ಸು. ಚೂರು ಹೊಡೀರಿ. ಎಲ್ಲ ಕರ್ನಾಟಕ ಜನಕ್ಕೆ ತುಂಬ ಇಷ್ಟಪಟ್ಟಿರೋದು ನಮ್ಮ ಕೋರಕ್ಕೆ. ತುಂಬ ಖುಷಿ ಆಗುತ್ತೆ. ಹಾಗೂ ನಮ್ಮ ಮೀಡಿಯಾದವ್ರು ಎಲ್ಲರೂ ಬಂದಿದ್ದೀರಾ, ತುಂಬ ಖುಷಿ ಆಗುತ್ತೆ. ಪ್ರತಿಯೊಬ್ಬರು ಮಕ್ಕಳುಗಳು ಬಡವರು ಶ್ರೀಮಂತರು ಅನ್ನೋದನ್ನೇ ಕಲಾವಿದರಿಗೆ ಕಲೆಗೆ ಬೆಲೆ ಕಟ್ಟೋದಿದೆಯಲ್ಲ, ಅದು ತುಂಬ ಕಷ್ಟ. ಎಲ್ರಿಗೂ ಕಲೆಗೂ ಬೆಲೆ ಕಟ್ಟು ಒಂದು ಕೋರ ಅಂತ ಉದ್ಘಾಟನೆ ಮಾಡಿರೋಂಥ ನಮ್ಮ ಪಿ ಮೂರ್ತಿ ಫಸ್ಟ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ತಮ್ಮನಾಗಿ, ಒಂದು ಬ್ರದರ್ ಆಗಿ, ಒಬ್ಬ ಪ್ರೀತಿಯ ಹುಡುಗನಾಗಿ, ಒಬ್ಬ ಟ್ಯಾಲೆಂಟೆಡ್ ಆಗಿ ರಿಯಾಲಿಟಿ ಶೋ ನೋಡಿದಾಗಿಂದನೂ ನನ್ನ ತುಂಬ ಎಷ್ಟು ಇಷ್ಟಪಟ್ಟರು ಅಂತ ನನಗೆ ಅವ್ರಿಗೆ ಮಾತ್ರ ಗೊತ್ತು. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ಕೋರ ಸಿನಿಮಾನ ತುಂಬ ಮುದ್ದಾಗಿ ತೊಗೊಂಡೋಗಿದ್ದಾರೆ. ನನಗೆ ಒಂದು ಚಾನ್ಸ್ ಕೊಟ್ಟು ರತ್ನಮ್ಮ ಪ್ರೊಡಕ್ಷನಲ್ಲಿ ಒಂದು ಕೋರನ್ನು ಈ ಲೆವೆಲ್ ತಂದಿರೋದು ಕಿಟ್ಟಿ ಮಾಡೇ ಮಾಡ್ತಾರೋದು ಒಂದು ಕಾನ್ಫಿಡೆನ್ಸಲ್ಲಿ. ಆ ಕಾನ್ಫಿಡೆನ್ಸ್ಗೆ ನಾನು ಕಷ್ಟಪಟ್ಟಿದ್ದೀನಿ. ಸಿನಿಮಾದಲ್ಲಿ ನೋಡ್ತೀರಾ ನೀವು. ಮೀಡಿಯಾದವ್ರಿಗೆ, ಮೀಡಿಯಾ ಬಾಂಧವ್ಯದವ್ರಿಗೆ ನಾನು ಹೇಳೋದು ಇಷ್ಟನೇ. ಯಾಕೆಂದರೆ ಕಷ್ಟಪಟ್ಟಿರೋ ಒಂದು ಸಿನಿಮಾನ ಬೆಳೆಸಿ ಆರೈಸಿ ಆಶೀರ್ವಾದ ಮಾಡಿ ಈ ಕೋರ ಅದ್ಭುತವಾಗಿ ಬಂದಿದೆ. ನಮ್ಮ ಮೂರ್ತಿನ ಅಷ್ಟೇ ಕಷ್ಟಪಟ್ಟಿದ್ದಾರೆ. ಪ್ರತಿಯೊಂದು ಒಂದೊಂದು ರೂಪಾಯಿನೂ ಕೂಡಾಕಿ ಕಷ್ಟ. ಅವ್ರು ಅವಾಗಲೇ ಹೇಳ್ತಿದ್ರು ತೆಲುಗುಗೆ ಇದು ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ಈ ಕೋರದಲ್ಲಿ ಪ್ರತಿಯೊಂದು ವಿಷಯನೂ ತುಂಬ ಚೆನ್ನಾಗಿ ಹೇಳ್ಕೊಬಂದಿದ್ದಾರೆ. ಅದು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಫೈಟಿಂಗ್ ಆಗಿರ್ಬೋದು, ಡ್ಯಾನ್ಸು, ಊಟ, ತಿಂಡಿ, ಒಂದು ಪ್ರೊಡಕ್ಷನ್ ಹೌಸ್ ಯಾವ ಥರ ಇರಬೇಕಂತ ಮೂರ್ತನ ತುಂಬ ನಮ್ಮ ಕೋರ ಟೀಮ್ ಕಲಿಸ್ಕೊಟ್ಟಿದ್ದಾರೆ. ಅಣ್ಣ, ನಿಮ್ಮ ಆಶೀರ್ವಾದ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಇರಲಿ. ನಿಮ್ಮ ತಮ್ಮನಾಗಿ ನಿಮ್ಮ ಹೆಸರನ್ನ ಉಳಿಸ್ತೀನಿ ಕೋರ ಟೀಮ್ ಈ ಸಿನಿಮಾದಿಂದ. ನೀವು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀರ. ನನಗೆ ಥ್ಯಾಂಕ್ ಯು, ಲವ್ ಯು ಅಣ್ಣ. ನಿಮ್ಮ ಆಶೀರ್ವಾದ ಇದೇ ಥರ ನಮ್ಮೆಲ್ಲ ಟೀಮಲ್ಲಿ ಇರಲಿ. ಅದೇ ಥರ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಪ್ರೀತಿ ಆತ್ಮೀಯ ಗೆಳೆಯ ನಮ್ಮಣ್ಣ ಇವರಿದ್ದಾರೆ, ಡೈರೆಕ್ಟ್ರು ಅಣ್ಣ ಅಂತಲೇ ಹೇಳ್ಬೋದು. ಆ್ಯಕ್ಟಿಂಗ್ ಬಂದಿಲ್ಲ ಅಂದರೆ ಆ್ಯಕ್ಟಿಂಗ್ ಕಲಿಸ್ಕೊಡೋರು, ಫೈಟಿಂಗ್ ಬಂದಿಲ್ಲ ಹಿಂಗೆ ಮಾಡು ಅಂತ ಹೇಳ್ಕೊಡೋರು. ಪ್ರತಿಯೊಂದು ವಿಷಯದಲ್ಲೂ ತಿದ್ದಿ ತೀಡಿ. ರಿಯಾಲಿಟಿ ಶೋ ಅಂದರೆ ಬೇರೆ ಇರುತ್ತೆ, ಸಿನಿಮಾ ಅಂದರೆ ಬೇರೆ ಇರುತ್ತೆ. ರಿಯಾಲಿಟಿ ಶೋಲಿ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡೋದು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು. ಆ್ಯಕ್ಟು ಯಾವ ಥರ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೆ ನಮ್ಮ ಶ್ರೀ ಸರ್. ತುಂಬ ಎಲ್ಲರೂ ಹೇಳಿದ್ದಾರೆ ಶ್ರೀ ಸರ್ ಬಗ್ಗೆ, ನಾನೇನು ಹೇಳೋದಿಲ್ಲ. ತುಂಬ ರಾಕ್ಷಸ, ಮಹಾರಾಕ್ಷಸ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲಸ ಅಂತ ಬಂದಾಗ ಇಂಥ ಡೈರೆಕ್ಟ್ರುಗಳು ನಮ್ಮಂಥ ಪ್ರತಿಭೆಗಳಿಗೆ ಸಿಗಬೇಕು. ಸಿಕ್ತಾಗಲೇ ನಮ್ಮಂತ ಈ ಥರ ಸಿನಿಮಾನ ಮಾಡೋಕ್ಕಾಗೋದು, ಇಷ್ಟೊಂದು ಕಾಲೇನ ಹೊರಗಡೆ ತೆಳಗೋಕ್ಕಾಗೋದು. ನಾನು ಮಾರ್ಷಲ್ ಗೋಲ್ಡ್ ಮೆಡಲ್ಲು ಎಲ್ಲ ಮಾಡಿರ್ಬೋದು, ಬಟ್ ನಾನು ಯಾವ ಥರ ಯೂಸ್ ಮಾಡ್ಬೇಕನ್ನೋದನ್ನ ನಮ್ಮ ಶ್ರೀ ಸರ್ ಹೇಳ್ಕೊಟ್ರು. ತುಂಬ ಅದ್ಭುತವಾಗಿ ಒಂದು ಕತೆ ಮಾಡಿಕೊಂಡು ಎಲ್ಲ ಆರ್ಟಿಸ್ಟ್ನು ಸೇರಿಸ್ಕೊಂಡು ಅದ್ಭುತವಾಗಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ಒಂದು ಕೋರ ಅನ್ನೋದು ಒಂದು ಮಾಡಿದ್ದಾರೆ. ಕೋರ ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಆ ಥರ ನಮ್ಮ ಶ್ರೀ ಸರ್ಗೂ ಒಳ್ಳೇದಾಗಲಿ. ಅವ್ರು ಚೆನ್ನಾಗಿ ಬೆಳಿಬೇಕು. ಒಬ್ಬ ಒಳ್ಳೆ ಡೈರೆಕ್ಟ್ರು, ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಅದೇ ಥರ ಸೌಜನ್ಯ ನಮ್ಮ ಸಿನಿಮಾದಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವ್ರು ಒಳ್ಳೇದಾಗಲಿ. ನೀವು ತುಂಬ ಕಷ್ಟಪಟ್ಟಿದ್ದೀರ ಇವ್ರ ಕೆಲೆಲ್ಲ ಹೊಡ್ಸ್ಕೊಂಡು, ನಮ್ಮ ವಿಲ್ಲನ್ ಕೆಲೆಲ್ಲ ಒಳ್ಳೇದಾಗಲಿ. ನಮ್ಮ ಮಟ್ಟಣ್ಣ, ಅವ್ರ ಬಗ್ಗೆ ಹೇಳಂಗಿಲ್ಲ, ಹಿರಿಯ ನಾಯಕರು. ನನ್ನ ಬಗ್ಗೆ ಅವಾಗಲೇ ಒಂದು ಕಮೆಂಟ್ ಹೇಳಿದ್ರು, ಕಿಟ್ಟಿ ಅಂದರೆ ಹಂಗೆ ಹಿಂಗೆ ಅಂತ. ನಾನು ಮಾಡ್ಕೊಂಡಿದ್ದೆಲ್ಲ ಅದಾಗಿದೆ ಅಷ್ಟೇ. ನಾವು ಮಾಡ್ಕೊಳ್ಳೋದು ಯಾವುದೂ ಹೋಗಲ್ಲ, ಆಟೋಮೆಟಿಕ್ ಎಲ್ಲರೂ ಲೈಫಲ್ಲಿ ಒಂದು ಘಟನೆ ಆಗುತ್ತೆ, ಅದಾಗುತ್ತೆ ಅಷ್ಟೇ. ನನ್ನ ಬಗ್ಗೆ ಪ್ರೀತಿ ವಿಶ್ವಾಸ ಮಟ್ಟಣ್ಣ ಇಟ್ಟಿದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ. ಈ ಸಿನಿಮಾದಲ್ಲಿ ಅವ್ರ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ, ನೋಡ್ಬೋದು ಟೀಸರಲ್ಲಿ. ಅದು ಸಿನಿಮಾದಲ್ಲಿ ನೋಡಿ ಅವ್ರ ಕ್ಯಾರೆಕ್ಟರ್ ಏನಂತ ಗೊತ್ತಾಗುತ್ತೆ. ಒಳ್ಳೇದಾಗಲಿ. ನನಗೆ ನಮ್ಮ ಗಣೇಶಣ್ಣ ತುಂಬ ಅಗೋರಿ ಕ್ಯಾರೆಕ್ಟರ್ ತುಂಬ ಸಕ್ಕದಾಗಿ ಮಾಡಿದ್ದಾರೆ. ನಿಮಗೂ ಒಳ್ಳೇದಾಗಲಿ ಅಣ್ಣ. ಬಂದು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿದ್ರ. ನಮ್ಮ ಯತಿರಾಜಣ್ಣ ಅವ್ರ ಪಸರು ಕೊಟ್ಟರು ಕ್ಯಾರೆಕ್ಟರ್ ಮಾಡಿ. ಇವತ್ತು ಕೋರದಲ್ಲಿ ಒಂದು ಒಳ್ಳೆ ಡೆಪ್ತ್ ಕ್ಯಾರೆಕ್ಟ್ರು ಈ ಸಿನಿಮಾದಲ್ಲಿ ತುಂಬ ಇಷ್ಟಪಡ್ತೀರಾ. ಸೆಕೆಂಡ್ ಹಾಫಲ್ಲಿ ಏನಿದೆ ಅಂತ ಅವ್ರು ಹೇಳಿದ್ದಾರೆ ಆಲ್ರೆಡಿ, ನಾನು ಹೇಳಕ್ಕೆ ಇಷ್ಟಪಡಲ್ಲ. ಯಾಕೆ ನಮ್ಮ ಡೈರೆಕ್ಟ್ರಿಗೆ ಎಷ್ಟು ಬೇಕು ಅಷ್ಟು ಮಾತಾಡಂತ ಹೇಳ್ತಾರೆ ನನಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಾದ್ಮೇಲೆ ಆರ್ಟಿಸ್ಟ್ಗಳು ತುಂಬ ಜನ ಇದ್ದಾರೆ. ನನ್ನ ಪಾರ್ಟ್ನರು ಅಂದರೆ ಸಿನಿಮಾದಲ್ಲಿ ಹೀರೋಯಿನ್ನು ಚರಿಷ್ಮಾ ತುಂಬ ಚೆನ್ನಾಗಿ ಮಾಡಿದ್ಯಾ ಚರಿಷ್ಮಾ. ನಿಮಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಟಿಂಗ್ ಆಗಿರ್ಬೋದು, ಈ ಸಾಂಗ್ ನೋಡಿದ್ದೀರಾ, ಸಾಂಗ್ ಮುಖಾಂತರ ಚರಿಷ್ಮಾ ಚೆನ್ನಾಗಿ ಕಾಣಿಸ್ತಾರೆ. ಈ ಸಿನಿಮಾದಲ್ಲೂ ತುಂಬ ಕಷ್ಟಪಟ್ಟಿದ್ದಾರೆ. ಚರಿಷ್ಮನ್ಗೂ ಒಳ್ಳೇದಾಗಲಿ. ನಾವು ಬಂದಿರೋಂಥ ಎಲ್ಲರಿಗೂ ಒಳ್ಳೇದಾಗಲಿ, ನಮ್ಮ ಟೀಮ್ಗೆ. ಮತ್ತು ಈ ಟೆಕ್ನಿಷಿಯನ್ ಬಗ್ಗೆ ಹೇಳೋಕ್ಕೇನಿಲ್ಲ. ನಮ್ಮ ಪ್ರಶಾಂತ್ ಸರ್ ಬಂದಿದ್ದಾರೆ, ತೆಲುಗುದು ಏನು ಪೋಸ್ಟರ್ ಲಾಂಚ್ ಮಾಡಿದ್ರು. ಪ್ರಶಾಂತ್ ಸರ್ ಬಂದು ನೀವು ನಮ್ಮ ಟೀಮ್ಗೆ ಆಶೀರ್ವಾದ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಹೊರಟ ಪ್ರಶಾಂತ್ ಮತ್ತು ಹೊರಟ ಶ್ರೀವರಲ್ಲೇ ಕೂತಿದ್ದಾರೆ. ನಿಮಗೂ ನೆಕ್ಸ್ಟ್ ಬರೋಂಥ ಆಫರ್ಗಳು ಹೊರಟ 2 ಕಂಟಿನ್ಯೂ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಗಿರೀಶ್ ಸರ್ ಎಡಿಟ್ರು, ನಾನು ತುಂಬ ಚೆನ್ನಾಗಿ ಎಡಿಟ್ ಮಾಡಿ ತೋರಿಸಿದ್ದೀರಾ. ನಿಮಗೂ ಒಳ್ಳೇದಾಗಲಿ. ಅದೇ ಥರ ನಮ್ಮ ಕ್ಯಾಮ್ರಾಮ್ಯಾನ್ ರಾಕ್ಷಸ್, ಅವರು ಒಂಥರ ಕ್ಯಾಮ್ರಾಮ್ಯಾನ್ ಅಂತ ಬಂದಾಗ ನೆಕ್ಸ್ಟ್ ಲೆವೆಲ್ಲಿ ಮೇಕಿಂಗ್ ಮಾಡಿದ್ದಾರೆ ಸರ್. ನಿಜವಾಗ್ಲೂ ಐ ಲವ್ ಯು. ಒಳ್ಳೇದಾಗಲಿ ನಿಮಗೂ. ಮತ್ತು ಇನ್ಯಾರಿದ್ದಾರೆ ಸರ್ ನಮ್ಮ ಟೀಮವರೆಲ್ಲ ಮುಗೀತಾ? ನಮ್ಮ ಚೆಲುವಣ್ಣ ಇದ್ದಾರೆ, ಅಣ್ಣಂಗೆ ಶಾತ್ ಕೊಟ್ಟಿರೋಂಥ ಬ್ರದರು ಪ್ರೊಡ್ಯೂಸರಾಗಿ, ಅವ್ರಿಗೂ ಒಳ್ಳೇದಾಗಲಿ. ನಮ್ಮ ವೇಲು ಮುರುಗಣ್ಣ ಬಂದಿದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ. ನಮ್ಮ ಅಕ್ಕ ಮಂಜಕ್ಕ ನಮ್ಮ ಟೀಮ್ಗೆ ಊಟ ತಿಂಡಿ ಏನಂತ ಹೇಳಿದ್ರು ಅವಾಗಲೇ ನಮ್ಮ ಅವರು ತುಂಬ ಫ್ಯಾಮಿಲಿ ಸಮೇತ, ಅವಳಾಗಿರ್ಬೋದು, ಅವ್ರ ಮಗಳಾಗಿರ್ಬೋದು, ಮತ್ತು ಸಾಗರ್ ಆಗಿರ್ಬೋದು, ಎಲ್ಲ ತುಂಬ ಕಷ್ಟಪಟ್ಟಿದ್ದಾರೆ.
ಎಲ್ರಿಗೂ ಒಳ್ಳೇದಾಗಲಿ. ಅದೇ ಥರ ಈಗ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಸಿನಿಮಾ ಎಕ್ಸ್ಟ್ರಾರ್ಡಿನರಿಗೆ ಬಂದಿದೆ. ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಇರಲಿ. ನಾನು ಮಾಡಿರೋಂಥ ಫೈಟ್ ಆಗಿರ್ಬೋದು, ಈ ಸಾಂಗ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಅದು ದಯವಿಟ್ಟು ಮೀಡಿಯಾ ನಮ್ಮ ಪ್ರೀತಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕೋರ ಸಾಂಗ್ನ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಮೇಕಿಂಗ್ ಇರ್ಬೋದು, ಟೀಸರ್ ಆಗಿರ್ಬೋದು, ಟ್ರೈಲರು ನೆಕ್ಸ್ಟ್ ಲೆವೆಲಲ್ಲಿ ತೊಗೊಂಡೋಗಿದ್ದಾರೆ ಶ್ರೀ ಸರ್ ಎಡಿಟಿಂಗ್ ಎಲ್ಲ. ಒಳ್ಳೇದಾಗಲಿ, ಸಪೋರ್ಟ್ ಮಾಡಿ, ಆರೈಸಿ. ನಿಮ್ಮನೆ ಹುಡುಗ ಸುನಾಮಿ ಕಿಟ್ಟಿಗೆ ಜಾಸ್ತಿ ಮಾತಾಡ್ತಿದ್ದೀನಿ, ಟೈಮ್ ಆಗೋದು. ಏನು ಕಾರ್ಯಕ್ರಮ ಇಲ್ಲಲ್ಲಣ್ಣ? ಇನ್ನೇನಿಲ್ಲ ಅನ್ಸುತ್ತೆ, ಮಾತಾಡ್ಬೋದು ನಾನು. ಅದು ಆಮೇಲೆ ಈ ಸಿನಿಮಾ ತೆಲುಗು ತಮಿಳಲ್ಲಿ ಲಾಂಚ್ ಆಗಿದೆ. ನಮಗೂ ಅಂದ್ಕೊಂಡಿರಲಿಲ್ಲ ನಮ್ಮ ಮೂರ್ತಿ ಅಣ್ಣ ಇಷ್ಟೊಂದು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಂತ. ತೆಲುಗಲ್ಲಿ ಬಂದಿರೋದು ತುಂಬ ಖುಷಿಯಾಗಿದೆ. ಫಸ್ಟ್ ಕ್ಲಾಸ್ ಮಾಡಿದ್ದು ನಮ್ಮ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಬಂದು ನಮ್ಮ ತೆಲುಗಲ್ಲಿ ಏನು ಮಾಡ್ತೀರಿ ಎಲ್ಲರಿಗೂ ನಿಮ್ಮ ಪ್ರೀತಿ ಸದಾ ಇರಲಿ. ಕನ್ನಡ ಬರಲ್ಲ, ನನಗೂ ತೆಲುಗು ಹೊಸಂಡಿ, ಹಂಗೆ ಏನೋ ನನಗೂ ಬರಲ್ಲ, ಸ್ವಲ್ಪ ಅದೇ ಮಾಡ್ಕೊಬಿಟ್ಟು ತೆಲುಗು. ಆಮೇಲೆ ತಮಿಳರು ಮೋಹನ್ ಸರ್ ಅವರು ಮಾಡಿದ್ದಾರೆ. ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ. ಪ್ಯಾನ್ ಇಂಡಿಯಾ ಅನ್ನೋದಕ್ಕಿಂತ ಶ್ರೀ ಸರ್ ಅದ್ರ ಬಗ್ಗೆ 2 ಲೈನ್ ಚೆನ್ನಾಗಿ ತುಂಬ ಹೇಳಿದ್ರು. ಪ್ಯಾನ್ ಇಂಡಿಯಾ ಮಾಡೋದಲ್ಲ, ಆಗೋದು ಅಂತ. ಜನ ನೋಡಿ ತಗೋಬೇಕು. ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ. ಯಾಕೆಂದರೆ ಈ ಮೂರ್ತಿ ಅಣ್ಣ ಇವತ್ತು ಪ್ರೆಸ್ ಮೀಡಿಯಾ ಇಟ್ಟಿದ್ದಾರೆ, ಬರೀ ಓನ್ಲಿ ಕೇಳೋ ಆರ್ಟಿಸ್ಟ್ಗಳಿಗೆ, ಟೆಕ್ನಿಷಿಯನ್ ಮಾತ್ರ. ಇಲ್ಲ ಅಂದಿದ್ರೆ ದೊಡ್ಡದಾಗಿ ಮಾಡ್ಬೇಕಂದ್ರೆ ಹೆವಿ ಕ್ರೌಡ್ ಸೇರೋರು. ಅವ್ರ ಬಳಗನೆ ತುಂಬ ಇದೆ. ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ ಈ ಸುನಾಮಿ ಕಿಟ್ಟಿ ಮೇಲೆ. ನೆಕ್ಸ್ಟ್ ಬರೋಂಥ ಪ್ರಾಜೆಕ್ಟ್ಗಳು ಎಲ್ರಿಗೂ ನಮ್ಮ ಮೂರ್ತಿ ಅಣ್ಣ, ನಮ್ಮ ಡೈರೆಕ್ಟರ್ ನೋಡ್ಕೋತಾರೆ. ಕೋರ ಸಿನಿಮಾನ ಗೆಲ್ಲಿಸಿ, ಆರೈಸಿ, ಆಶೀರ್ವಾದ ಮಾಡಿ. ಟ್ರೈಲರ್ ಇಷ್ಟಲ್ಲೇ ಕೊಡ್ತಾರೆ ಅಣ್ಣ. ಜನವರಿಗೆ ಸಿನಿಮಾ ರಿಲೀಸ್ ಡೇಟು ಫಿಕ್ಸ್ ಮಾಡ್ತಿದ್ದಾರೆ. ಒಳ್ಳೇದಾಗಲಿ ಎಲ್ರಿಗೂ. ನಿಮ್ಮ ಪ್ರೀತಿ ವಿಶ್ವಾಸ ಹಂಗೆ ಇರಲಿ. ನಮ್ಮ ಕೋರ ಟೀಮಲ್ಲಿ ಇರಲಿ, ನನ್ನ ಮೇಲೆ, ನಮ್ಮ ಟೀಮಲ್ಲಿ ಇರಲಿ. ಲವ್ ಯು. ಸಿನಿಮಾದಲ್ಲಿ ನಾನೇ ಇರಲ್ವಾ ಸರ್? ಓಡ್ಕೊಂಬಂದ್ರೆ ಸುಂಡ್ರ ಗಾಳಿ, ಆಡ್ಕೊಂಬಂದ್ರೆ ಸುನಾಮಿ ಅವಳಿ ಸರ್. ಅದೇ ನಾನೇ ಮಾಡಿರೋದು ಹೀರೋ ಆಗಿ ನನ್ನ ಕ್ಯಾರೆಕ್ಟರ್ ಮಾಡಿ ಹೇಳಿದ್ನಲ್ಲ ಸರ್ ಆವಾಗಲೇ. ನಮ್ಮಣ್ಣ ಪ್ರೀತಿಯಿಂದ ನನಗೇನು ಕ್ಯಾರೆಕ್ಟ್ರು ಬಂದ್ಬಿಟ್ಟು ಒಂದು ಹಳ್ಳಿ ಕ್ಯಾರೆಕ್ಟ್ರು, ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಕ್ಯಾರೆಕ್ಟರ್ ಹೀರೋಗಿ ಮಾಡಿದ್ದೀನಿ ಅಷ್ಟೇ. ಡೈರೆಕ್ಟರ್ ಇಷ್ಟೇ ಹೇಳಿರೋದವ್ರಿಗೆ, ಅದ್ರ ಮುಂದೆ ಬೇರೆ ಏನು ಹೇಳಂಗಿಲ್ಲ ನೀವು. ಸಿನಿಮಾದಲ್ಲಿ ನೋಡಿ ಸರ್, ದಯವಿಟ್ಟು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಚೆನ್ನಾಗಿ ಮೂಡ್ ಬಂದೈತೆ. ರಿಯಾಲಿಟಿ ಶೋಲಿ ಏನು ಸುನಾಮಿ ಕಿಟ್ಟಿ ಮಾಡಿದ್ದೀನಿ, ಸಿನಿಮಾದಲ್ಲೂ ಅದಕ್ಕಿಂತ ಬೇರೆನೇ ಮಾಡಿದ್ದೀನಿ. ನಿಮ್ಮ ಆಶೀರ್ವಾದ ಇರಲಿ ಬಾಸು. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.